ಮಧುರಮ್ಮ ದೇವಿಯವರ ನಮಃ. ಮಹಾದೇವಿಯಾದಂಥ ಜಗದೋದ್ಧಾರಿಕೆಯ ಮಧುರಮ್ಮ ದೇವಿ ಎಂಬಂಥ ಸನ್ನಿಧಿ ಇದು. ದೊಡ್ಡಬಳ್ಳಾಪುರ ತಾಲೂಕು ತಿರುಮಗೊಂಡನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂಥ ದೇವಿ. ಇದು ಮೂಲ ಬಂದು ಮದ್ದೂರಿನಿಂದ ಬಂದಿದೆ ಅಂತೇಳಿ, ಅಂದರೆ ವಲಸೆ ಬಂದಂಥ ಮಹಾದೇವಿಯಾಗಿರ್ತಾಳೆ. ಇಲ್ಲೇ ಕಲ್ನಾಯಕನಹಳ್ಳಿ ಅಂತೇಳಿ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಮೊದಲು ಪ್ರಾರಂಭಿಕವಾಗಿ ಒಂದು ಮನೆಯಲ್ಲಿ ವಾಸವಾದಲು. ತದನಂತರ ಈಗ 40-45 ವರ್ಷಗಳ ಹಿಂಬದಿಯಲ್ಲಿ ಕೆಲವೊಂದು ಕಾರಣಾಂತರದಿಂದ ಆ ಗ್ರಾಮವನ್ನು ತೊರೆದು ನಮ್ಮೂರಿನ ಗ್ರಾಮದಲ್ಲಿರುವಂಥ ಮರಿಯಮ್ಮ ದೇವಿಯವರ ರಕ್ಷಣೆಗಾಗಿ ಮತ್ತು ಆಯಮ್ಮನ ಸಪೋರ್ಟಿಗಾಗಿ ಈ ಗ್ರಾಮಕ್ಕೆ ಬರಬೇಕು ಅಂತೇಳಿ ಬರ್ತಾರೆ. ಬಂದಂಥ ಸಮಯದಲ್ಲಿ ನಾನಾ ರೀತಿಯಾದಂತೆ ಭಕ್ತಾದಿಗಳಲ್ಲಿ ಟೀಕೆಗಳನ್ನು ಎಲ್ಲ ಬರ್ತದೆ ಅನ್ನೋ ಕಾರಣದಿಂದಾಗಿ ಒಂದು ಗೋವಿನ ಮೇಲೆ ಬಂದು ಇಲ್ಲಿ ದಿನ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಅಂತಿದೆ. ಆ ಕಾರಣದಲ್ಲಿ ಒಂದು ಹೆಣ್ಣು ಅಂದರೆ ನಾರಾಯಣಮ್ಮನವರು ಅಂತೇಳಿ ನೋಡ ಈ ಮಧುರಮ್ಮನವರು ತಿರುಮಗೊಂಡನಹಳ್ಳಿ ಗ್ರಾಮಕ್ಕೆ ಬರಲಿಕ್ಕೆ ಮೂಲ ಕಾರಣಕರ್ತರು ನಾರಾಯಣಮ್ಮನವರು ಮತ್ತು ನಾರಾಯಣಮ್ಮನವರು. ಅವರುಗಳು ಮನೆಗೆ ಬರಬೇಕಾದ್ರೆ ಆ ಗೋವಿನ ರೂಪದಲ್ಲಿ ಬಂದು ಅವ್ರ ಮನೆಯನ್ನು ಸೇರ್ತಾಳೆ. ತದನಂತರ ಸ್ವಲ್ಪ ದಿವಸಗಳ ಕಾಲಾವಧಿ ಆಗಾದ್ಮೇಲೆ ನಾರಾಯಣಮ್ಮನವರು ಗರ್ಭಧಾರಣೆ ಆಗ್ತದೆ. ಮಧುರ ಕೃಷ್ಣ ಅನ್ನೋರ ಹೊಟ್ಟೆಯಲ್ಲಿದ್ದಂಥ ಸಮಯದಲ್ಲಿ ಆ ಸಮಯದಲ್ಲಿ ಆ ಮನೆಯನ್ನು ಬಂದು ಸೇರ್ತಾಳೆ. ಅಮ್ಮ ಯಾವ ರೀತಿಯಲ್ಲಿ ಅಂತೇಳಿ ಎಲ್ಲವನ್ನು ವಿಶ್ಲೇಷಣೆಯಾಗಿ ಹೇಳೋಕ್ಕಾಗೋದಿಲ್ಲ. ಕಾರಣಾಂತರದಿಂದ ಬಂದು ಆ ಮನೆಯನ್ನು ಸೇರ್ತಾಳೆ. ಅಡುಗೆಯ ಒಲೆಯಲ್ಲಿ ಪ್ರತಿದಿನವೂ ಬಂದು ಹೋಗ್ತಾ ಇರ್ತಾಳೆ. ಬಂದು ಹೋಗ್ತಿದ್ವಿ ಅಂದರೆ ಯಾವ ರೀತಿ ಇದ್ದಲ್ಲಿ ಅಂತಂದರೆ ಸಡನ್ನಾಗಿ ಮೂಗುತ್ತದ ರೂಪದಲ್ಲಿ ಬಂದು ಹೋಗ್ತಾ ಇರ್ತಾರೆ. ಅದನ್ನೆಲ್ಲರೂ ಸಾಕಷ್ಟು ರೀತಿಯಲ್ಲಿ ಕೆಡಿಸುವಂಥ ಪ್ರಯತ್ನಗಳನ್ನು ಮನೆಯವರು ಮಾಡ್ತಾರೆ. ಆಗದ ಕೆಲವೊಂದು ರೀತಿಯಾದಂಥ ಹೈರಿತವಾದಂಥ ಘಟನೆಗಳು ನಡೆಯಕ್ಕೆ ಶುರುವಾದಾಗ ಏನೋ ಇದು ತಪ್ಪಾಗ್ತಾ ಇದೆ ಅಂತೇಳಿ ಅದನ್ನು ನಿಲ್ಲಿಸಿ ತದನಂತರ ಆಮೇಲೆ ಎಲ್ಲೋ ಹೋಗಿ ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಅಷ್ಟಮಗಳ ಪ್ರಶ್ನೆಗಳನ್ನು ಕೇಳಿಕೊಂಡು ಅಮ್ಮನವರಿದ್ದಾರೆ, ಈ ರೀತಿಯಲ್ಲಿ ಮಧುರಮ್ಮನವರು ಈ ಕ್ಷೇತ್ರದಲ್ಲಿ ಈ ಮನೆಯಲ್ಲಿ ಬಂದು ವಾಸವಾಗಿದ್ದಾಳೆ ಅನ್ನೋದು ಎಲ್ಲರಿಗೂ ತಿಳಿಯುತ್ತೆ. ತಿಳಿದ ತದನಂತರದಲ್ಲಿ ಏನು ಮಾಡ್ತಾರೆ, ಮುಂದೆ ಆಯಿತು ಅಂತೇಳಿ ಹಾಗೆಯೇ ಅದೇ ಮನೆಯಲ್ಲಿ ವಾರ ಹೊತ್ತು ಪೂಜೆ ಪುರಸ್ಕಾರಗಳು ಎನ್ನುವಂತೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸಾಕಷ್ಟು ಒಂದು 15-20 ವರ್ಷದವರೆಗೂ ಅದೇ ಹಳೆಯ ಮನೆಯಲ್ಲಿ ಜಂತೆ ಮನೆ ಇರುತ್ತೆ. ಆ ಜಂತೆ ಮನೆಯಲ್ಲಿ ಹುತ್ತದ ರೂಪದಲ್ಲೇ ಇದ್ದಂಥ ಮಹಾಯಾದಂಥ ಮಧುರಮ್ಮನವರ ಸೇವೆ ನಡೀತಾ ಇರ್ತದೆ. ತದನಂತರ ಈಗ 18 ವರ್ಷಗಳ ಹಿಂಬದಿಯಲ್ಲಿ ಈಗ ಏನು ಈ ಜಾತ್ರೆ ನಡೀತಾ ಇದೆ, ಈ ವಾರ್ಷಿಕೋತ್ಸವ ಅಂತ ಏನು ನಡೆಸ್ತಾ ಇದ್ದೀವಿ, 18 ವರ್ಷಗಳ ಹಿಂಬದಿಯಲ್ಲಿ ಈ ಅಮ್ಮನವರನ್ನ ಮೂಲ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಪ್ರತಿಷ್ಠಾಪನೆ ಮಾಡಾದ್ಮೇಲೆ ಮಿನಿಮಮ್ ಅಂತಂದರೆ ಸಾಕಷ್ಟು ದೂರಗಳಿಂದ ಒಳ್ಳೊಳ್ಳೆ ಉನ್ನತವಾದಂಥ ಅಧಿಕಾರಿಗಳು, ಆ ಅಧಿಕಾರಿಗಳ ಹೆಸರನ್ನು ಹೇಳುವಾಗಿಲ್ಲ, ನಾನಾ ರೀತಿಯಾದಂಥ ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ಹಿಡಿದು ಊರಿಂದ ಗ್ರಾಮದಿಂದ ಸಾಕಷ್ಟು ಜಿಲ್ಲೆಗಳಿಂದ ಪ್ರತಿಯೊಂದು ಕಡೆಯಿಂದಲೂ ಬಂದು ಇಲ್ಲಿ ಅಮ್ಮನವರು ಭಕ್ತಾದಿಗಳು ಸಾಕಷ್ಟು ರೀತಿಯಾದ ಸೇವೆಗಳನ್ನು ನಡೆಸ್ತಾರೆ. ತದನಂತರ ಆ ಸೇವೆಗಳು ಯಾವ ರೀತಿಯಲ್ಲಿ ಇರ್ತವೆ ಅಂತ ಹೇಳಲಿಕ್ಕೂ ಬರೋದಿಲ್ಲ, ಆ ರೀತಿಯಾದಂಥ ಸೇವೆಗಳನ್ನು ನಡೆಸ್ತಾರೆ. ಅಮ್ಮನವರು ಒಂದು ಪುಷ್ಪದ ರೂಪದಲ್ಲಿ ವಾಕನ್ನು ಕೊಡ್ತಾರೆ, ಒಂದು ಆವೇಶದ ರೂಪದಲ್ಲಿ ವಾಕನ್ನು ಕೊಡ್ತಾರೆ. ಸಾಕಷ್ಟು ರೀತಿಯಾದಂಥ ಜನರ ಕಷ್ಟ ಕಾರ್ಪಣ್ಯಗಳನ್ನು ತೊಳೆದಿದ್ದಾಳೆ. ನಾನಾ ರೀತಿಯಾದಂಥ ಗ್ರಾಮ ದೇವತೆಗಳನ್ನು ಉದ್ಧಾರ ಮಾಡುವಂಥ ಕಾರ್ಯಗಳನ್ನು ಸಮೇತ ಈ ಅಮ್ಮನವ್ರು ಮಾಡ್ತಾ ಇದ್ದಾರೆ. ಮೂಲ ಹೇಳಬೇಕು ಅಂತಂದರೆ ನಾವು ಒಂದು ದಿವಸಗಳಲ್ಲಿ ಸಾಕಷ್ಟು ರೀತಿಯಾದಂಥ ನಾಸ್ತಿಕನಾಗಿದ್ದೆ. ನಾನು ಸಹ ಆಸ್ತಿಕನಾಗಿ ಇವತ್ತು ಒಂದು ದೇವಸ್ಥಾನದ ಕಾರ್ಯಗಳನ್ನು ನಿವಾರಣೆ ಮಾಡಿಕೊಂಡು ಒಂದು ಮಠವನ್ನು ಮಾಡಬೇಕು ಅನ್ನುವಂಥ ಪ್ರೇರಣೆಯನ್ನು ಕೊಟ್ಟಂಥ ಮಹಾಮಾತೆಯಾದಂಥ ಮಧುರಮ್ಮನವರು ಪ್ರಾಥಮಿಕವಾಗಿ ನಾನು ರಾಯರ ಭಕ್ತರಾಗೋದಕ್ಕೆ ಮುಂಚಿತವಾಗಿ ಇಲ್ಲಿ ಬಂದು ನೆನೆಸ್ಕೊಂಡಾದ ಮೇಲೆ ನಾನು ಸಮೇತ ರಾಯರ ಬೃಂದಾವನಕ್ಕೆ ಹೋಗಬೇಕಾದ್ರೆ ಅದಕ್ಕೂ ಮೂಲ ಕಾರಣ ಈ ಅಮ್ಮನವರು. ಹಾಗಾಗಿ ಈ ಅಮ್ಮನ ಕ್ಷೇತ್ರ ಮಹಿಮೆಯನ್ನು ಈ ಸಾಕಷ್ಟು ರೀತಿಯಾದಂಥ ಭಕ್ತರುಗಳ ಬಳಿಯಲ್ಲಿ ಕೇಳೋದ್ರನ್ನೇ ಆನಂದ. ಶುಭಂ.